ಅವೆರಡೂ ನೆರಳು ತುಂಬ ಹೊತ್ತಿನಿಂದ ನಡೆಯುತ್ತಲೇ ಇದ್ದವು. ದಣಿವು ಅಡರಿಕೊಂಡಿದ್ದಿರಬಹುದಾದರೂ ಹೆಜ್ಜೆ ಸೋತಿರಲಿಲ್ಲ. ಅವನು ತನ್ನೆರಡೂ ಕೈಗಳನ್ನು ಪ್ಯಾಂಟಿನ ಜೇಬಿನಲ್ಲಿರಿಸಿಕೊಂಡಿದ್ದ. ಅವಳು ಬಿಗಿಯಾಗಿ ಎದೆಯ ಮೇಲೆ ಕೈಕಟ್ಟಿಕೊಂಡಿದ್ದಳು. ಮಾತು ಇಬ್ಬರಲ್ಲೂ ಮುಗಿದಂತಿದ್ದವು. ಅವರನ್ನೀಗ ಕಾಡುತ್ತಿದ್ದುದು ಶಿವಮೊಗ್ಗೆಯ ದಟ್ಟ ಚಳಿ ಮತ್ತು ಸಣ್ಣ ಕರುಳನ್ನು ಆಗಲೇ ಅರ್ಧ ತಿಂದು ಹಾಕಿದ್ದ ಕೆಟ್ಟ ಹಸಿವು. ಇನ್ನೇನು ದೂರವಿಲ್ಲ. ಶಿವಮೂರ್ತಿ ಸರ್ಕಲ್ ದಾಟಿದರೆ 5 ನಿಮಿಷದ ನಡಿಗೆ. ಅಲ್ಲಿ ಕಾಣಿರೋದೇ ಸರ್ಕಲ್ಲು ಅಂದ ಆ ಹುಡುಗ. ಅಂದಳು ಹುಡುಗಿ. ಮಾತನಾಡಲು ಶುರುವಿಟ್ಟರೆ ಚಳಿಗೆ ಹಲ್ಲು ಕಟಕಟಿಸುತ್ತವೋ, ಹಸಿವು ನೆನಪಾಗಿಬಿಡುತ್ತದೋ, ತಾನು ಯಾವುದಕ್ಕೆ ಹೆದರುತ್ತಿದ್ದಾಳೋ ಅವಳಿಗೆ ಖಚಿತವಿರಲಿಲ್ಲ. ಅವಳ ಹೆಸರು ಪ್ರಾರ್ಥನಾ. ನಡಿಗೆ ಅವಳಿಗೆ ಹೊಸದಲ್ಲ. ಮೊದಲು ಚನ್ನರಾಯಪಟ್ಟಣದ ತನಕ ನಡೆದು ಬಂದಿದ್ದಳು. ತುಂಬಾ ದಣಿವೆನಿಸಿತ್ತು. ಆಮೇಲೆ ಅರಸೀಕೆರೆಯ ತನಕ ನಡೆದಳು. ಅವನು ಪ್ರತಿ ಹೆಜ್ಜೆಗೂ ಹೆಜ್ಜೆ ಬೆರೆಸಿದ್ದ. ಇನ್ನೇನು ಸ್ವಲ್ಪ ದೂರ, ಅಗೋ ಅಲ್ಲಿ ಕಾಣಿರೋದೇ ಕಡೂರು. ಅವಡು ಗಚ್ಚಿ ಸರಸರ ನಡೆದು ಬಿಟ್ಟರೆ ಬೀರೂರು. ಸ್ವಲ್ಪ ಕೂಡೋಣ, ಮರದ ನೆರಳಿಗೆ, ಏದುಸಿರು ಸವೆಯಲಿ, ಬೀಸುಗಾಲು ಹಾಕಿದರೆ ತರೀಕೆರೆ ಎಷ್ಟು ಹೊತ್ತಿನ ಮಾತು. ಶಿವಮೊಗ್ಗೆ ನಮ್ಮ ಗಮ್ಯವಾಗಬೇಕು ಡಿಯರ್. ಆಗ ಮಾತ್ರ ಭದ್ರಾವತಿ ತೀರ ಸಮೀಪದ್ದೆನಿಸಿಬಿಡುತ್ತದೆ. ಹಾಗಂತ ಅವನು ಹುರಿದುಂಬಿಸುತ್ತಲೇ ಇದ್ದ. ಶಿವಮೂರ್ತಿ ಸರ್ಕಲ್ಲು ಕಣ್ಣೆದುರಿಗಿತ್ತು. ಅವನ ಹೆಸರು ಹಿಮವಂತ್. ಇಷ್ಟು ಹೊತ್ತಿಗಾಗಲೇ ಮನೆಯಲ್ಲಿ ತನ್ನನ್ನು ಹುಡುಕುವುದು ವ್ಯಸ್ಥವೆನಿಸಿ ಸುಮ್ಮನಾಗಿರುತ್ತಾರೆ. ಮಧ್ಯರಾತ್ರಿ ಮುಗಿಯುತ್ತಾ ಬಂದಿದೆ. ಅಂಗಳದಾಚೆಗಿನ ಕೊಟ್ಟಿಗೆಯಲ್ಲಿ ದನ ಮೆಲುಕು ಹಾಕುವುದಕ್ಕೂ ರಜೆ ಹೇಳಿ ಮಲಗಿರುತ್ತದೆ. ಮನೆಯೊಳಗಿನ ಒಳಮನೆಯ ಕಂಬಕ್ಕೆ ಅಮ್ಮ ಆತು ಕುಳಿತೇ ನಿದ್ರೆ ಹೋಗಿರುತ್ತಾಳೆ. ಅಪ್ಪ ಎಲ್ಲಿದ್ದಾನೋ. ಅಟ್ಟದ ಮೇಲೆ ಅಣ್ಣ, ಅತ್ತಿಗೆಯ ಮೇಲೊಂದು ಕಾಲು ಬಿಸಾಡಿ ಮಲಗಿರುತ್ತಾನೆ. ಪಕ್ಕದ ತೊಟ್ಟಿಲಿನಲ್ಲಿ ಮಗು ಕೊಸಕೊಸ. ತಾನು ಮನೆ ಬಿಟ್ಟು ಬಂದು ಎಷ್ಟು ದಿನಗಳಾದವು? 5, 6 ವಾರ ಕೂಡ ಮರೆತು ಹೋಗಿದೆ. ಹಿಮವಂತ್ ಹೀಗೆ ಹೆಜ್ಜೆ ಬೆರೆಸಿ ಜೊತೆಗೆ ನಡೆಯದೇ ಇದ್ದಿದ್ದರೆ ದಾರಿಯಲ್ಲೇ ಎಲ್ಲೋ ಕುಸಿದು ಮಣ್ಣಾಗಿ ಹೋಗಿರುತ್ತಿದ್ದೆ ಅಂದುಕೊಂಡಳು ಪ್ರಾರ್ಥನಾ. ತರೀಕೆರೆಯ ಬಳಿ ಎಡವುಕೊಂಡ ಹೆಬ್ಬೆಟ್ಟು ಮತ್ತೆ ಉರಿಯತೊಡಗಿದೆ. ರಕ್ತ ಒಸರುತ್ತಿರಬೇಕು. ಬಲವಂತದಿಂದ ಕಾಲೆಳೆದಳು ಪ್ರಾರ್ಥನಾ. ಅವನು ಅವಳನ್ನೊಮ್ಮೆ ಅಕ್ಕರೆಯಿಂದ ನೋಡಿ ಜೇಬಿನೊಳಗಿನ ಕೈ ಬಿಗಿ ಮಾಡಿಕೊಂಡ. ಚಳಿಗೆ ಮೂಗಿನ ತುದಿ ಮರಗಟ್ಟುತ್ತಿತ್ತು. ಯಾರ್ನೀವ? ಕೇಳಿಬಂದ ಗುಗ್ಗರುದನಿಗೆ ಇಬ್ಬರೂ ಕ್ಷಣಕಾಲ ಬೆಚ್ಚಿದಂತೆ ನಿಂತರು. ಶಿವಮೂರ್ತಿ ಸರ್ಕಲಿನ ಈಶಾನ್ಯ ಮೂಲೆಯಲ್ಲಿದ್ದ ಕತ್ತಲಿನಿಂದ ಅನಿರೀಕ್ಷಿತವಾಗಿ ಎದ್ದು ಬಂದಿತ್ತು ದನಿ. ಅದರ ಹಿಂದೆಯೇ ಎದ್ದು ಬಂದವನು ನೈಟ್ ಬೀಟಿನ ಪೊಲೀಸು ಪೇದೆ. ಮೈತುಂಬಾ ಕೋಟು ಧರಿಸಿದ್ದ. ಕಾಲಲ್ಲಿ ಹೆಣಭಾರದ ಬೂಟು. ಸರ್ಕಲಿನಲ್ಲಿ ಉರಿಯುತ್ತಿದ್ದ ಬೀದಿ ದೀಪದ ಬೆಳಕಿನಲ್ಲಿ ಅವನ ಮುಳ್ಳು ಮುಖ ಮತ್ತಷ್ಟು ಗಡುಸಾಗಿ ಕಾಣುತ್ತಿತ್ತು. ಯಾರ್ನೀವೋ? ಮತ್ತೆ ಕೇಳಿದ. ಸಾಕಷ್ಟು ಹತ್ತಿರಕ್ಕೆ ಬಂದಿದ್ದ. ಬಲಗೈ ಬೆರಳ ಸಂದಿಯಲ್ಲಿ ಬೀಡಿಯೊಂದು ಕ್ರುದ್ಧಗೊಂಡು ಉರಿಯುತ್ತಿತ್ತು. ಅವಳಿಗದೇಕೋ ಫಕ್ಕಂದ ಅಪ್ಪ ನೆನಪಾದ. ನಾನು ಹಿಮವಂತ್. ಇವಳ ಹೆಸರು ಪ್ರಾರ್ಥನಾ. ತಣ್ಣಗಿನ ದನಿಯಲ್ಲಿ ಉತ್ತರಿಸಿದ್ದ ಹಿಮವಂತ್. ಎಲ್ಲಿಂದ ಬಂದ್ರಿ? ಪೇದೆ ಕೇಳಿದ್ದ. ಚನ್ನರಾಯಪಟ್ಟಣದಿಂದ. ಇಷ್ಟೊತ್ತಿಗೆ? ಯಾವ ಬಸ್ಸು? ಟಿಕೆಟಲ್ಲಿ? ಪೇದೆ ಬಾಯಲ್ಲಿ ಪ್ರಶ್ನೆಗಳಿನ್ನೂ ಇದ್ದವು. ಬಸ್ಸಿಗೆ ಬರಲಿಲ್ಲ, ನಡ್ಕೊಂಡು ಬಂದಿದ್ದೀವಿ. ಟಿಕೆಟ್ ಎಲ್ಲಿಂದ ತರಲಿ? ಮನೆಗೆ ಹೋಗ್ಬೇಕು. ಹಿಮವಂತನ ಉತ್ತರಗಳು ನಿರರ್ಗಳ. ಮುಳ್ಳುಮುಖದ ಪೇದೆ ತನ್ನ ಕವಳಿಕೆಗಳಲ್ಲೆಲ್ಲ ಆಶ್ಚರ್ಯ ತುಂಬಿಸಿಕೊಳ್ಳುತ್ತಿದ್ದ. ಚನ್ನರಾಯಪಟ್ಟಣದಿಂದ ನಡೆದು ಬರುವುದೆಂದರೇನು? ತಲೆಗಿಲೆ ಕೆಟ್ಟಿದೆಯಾ? ನಂಬುವ ಹಾಗಾದರೂ ಹೇಳಬೇಕು ಸುಳ್ಳು. ನಡೀರಿ ಸ್ಟೇಷನಿಗೆ. ಹುಡುಗೀನ ಹಾರಿಸಿಕೊಂಡು ಬಂದಿರೋ ಹಾಗಿದೆ. ಎಲ್ಲಾದ್ರೂ ಮಿಸ್ಸಿಂಗ್ ಕೇಸು ದಾಖಲಾಗಿದೆಯೋ ಏನೋ. ಸಾಹೇಬ್ ಒಳ್ಳೆವನಲ್ಲ. ಎಸ್ಐಗಳಂದ್ರೆ ಹೇಗಿರ್ತಾರೆ ಗೊತ್ತಲ್ಲ, ಭಯಂಕರ ಸ್ಟ್ರಿಕ್ಷು. ಇನ್ನೊಂದ್ಸಲ ಹೇಳಿನಿ, ನನ್ನೆಸರು ಹಿಮವಂತ್, ಇವಳು ಪ್ರಾರ್ಥನಾ. ಇಬ್ರಿಗೂ 18 ದಾಟಿದೆ. ಬಂದು ಕರೆದ್ರೆ ಬೆಳಗ್ಗೆ ಎಲ್ಲಿಗೆ ಬೇಕಾದರೂ ಬರೀವಿ. ಸರ್ಕಲ್ ದಾಟಿದ್ರೆ 5 ನಿಮಿಷದ ದಾರಿ. ಶಾಂತಯ್ಯ ಅಂತ ಇದ್ದಾರಲ್ಲ, ಮಂಡಿ ಮರ್ಚೆಂಟು, ಅವರ ಮನೆಯ ಹಿತ್ತಲಲ್ಲಿ ಬಾಡಿಗೆಗಿದ್ದೀನಿ. ಬಸ್ಸಿಗೆ ಬರೋಕೆ ಚಾರ್ಜ್ ಇಲ್ಲ ಅನ್ನೋ ಕಾರಣಕ್ಕೆ ನಡೆದು ಬರಲಿಲ್ಲ. ನನ್ನ ಜೇಬಿನಲ್ಲಿ 120 ರೂಪಾಯಿ ಇದೆ. ಹಿಮವಂತ್ ಮತ್ತೇನೋ ಹೇಳಲಿದ್ದ. ಮತ್ಯಾಕ್ ನಡ್ಕೊಂಡು ಬಂದ್ರಿ? ಗಪ್ಪಂದ ಬಾಯಿ ಹಾಕಿದ ಪೇದೆ. ನಾವು ಜೀವನ ಪರ್ಯಂತ ಒಟ್ಟಿಗೆ ಹೆಜ್ಜೆ ಹಾಕಬೇಕು. ಶಿವಮೊಗ್ಗದ ತನಕನಾದ್ರೂ ಅವಳುಗಚ್ಚಿಕೊಂಡು ನಡೀತೀವೋ ಇಲ್ಲೋ ನೋಡೋಣ ಅಂತ. ಬಾಕಿ ಇರೋದು 5 ನಿಮಿಷದ ನಡಿಗೆ. ಅವಳ ಹೆಬ್ಬೆರಳು ಒಡೆದೋಗಿದೆ. ನನ್ಗೆ ಜ್ವರ. ನೀವ್ ಏನೇ ಮಾಡಿದ್ರೂ ಇವತ್ತು ಮನೆ ತಲುಪಲೇಬೇಕು. ತಡಿಬೇಡಿ ನಮ್ಮನ್ನ. ನನ್ನ ಮನೆ ಅಂಗಳಲ್ಲಿ ನಿಂತು ನಾಳೆ ಸೂರ್ಯೋದಯ ನೋಡ್ತೀವಿ. ಈಗ ಮಾತ್ರ ಆ ಹಿಮವಂತನ ಧ್ವನಿಯಲ್ಲಿ ಸಣ್ಣದೊಂದು ಉದ್ವೇಗವಿತ್ತು. ಪೇದೆ ನಿಬ್ಬೆರಗಾಗಿದ್ದ. ಅವನ ಸರ್ವೀಸಿನಲ್ಲೇ ಯಾವತ್ತೂ ಇಂಥ ಮಾತುಗಳನ್ನ ಕೇಳಿರಲಿಲ್ಲ.
ಹುಡುಗನ ಮುಖವನ್ನೇ ಬೀದಿ ದೀಪದ ಬೆಳಕಿನಲ್ಲಿ ದಿಟ್ಟಿಸಿದ. ಜ್ವರ ಇದ್ದಿತೇನೋ, ಕಣ್ಣು ಮಾತ್ರ ಜಾಜ್ವಲ್ಯಮಾನವಾಗಿ ಉರಿಯುತ್ತಿದ್ದುವು. ಹಿಮವಂತ ಅನ್ನೋ ಹೆಸರೇ ವಿಚಿತ್ರವಾಗಿದೆ. ಮೊದಲೇ ಗೊತ್ತಿದ್ದಿದ್ರೆ 7 ವರ್ಷಗಳ ಹಿಂದೆ ಹುಟ್ಟಿದ ಕೊನೆಯ ಮಗುವಿಗೆ ಈ ಹೆಸರು ಇಡಬಹುದಾಗಿತ್ತು. ಅಲ್ಲಿಯ ತನಕ ಅದು ಕಾಯಲೇ ಇಲ್ಲ. 13ನೆಯ ದಿನದಂದು ಸತ್ತು ಹೋಗಿತ್ತು. ಅದಕ್ಕೂ ಜ್ವರವೇ ಅಲ್ಲವೇ ಬಂದದ್ದು? ಪ್ರಾರ್ಥನಾಳ ಕಾಲು ನೋಡಿದ. ಹೆಬ್ಬೆರಳು ಒಡೆದು ನೆತ್ತರೂ 2ನೇ ಬೆರಳಿಗೂ ಹರಡಿತ್ತು. ಅವನಿಗಿಂತ ಹೆಚ್ಚು ದಣಿದಿದ್ದಾಳೆ. ಪ್ರೇಮಿಗಳಿರಬೇಕು. ಯಾರ ಮನೆಯ ಮಗಳೋ? ಇದು ಮಧ್ಯರಾತ್ರಿ ಹೀಗೆ ಸಿಗೋ ಕೇಸೇ ಅಲ್ಲ. ತನ್ನ ಮಗಳು ಹೆಚ್ಚು ಕಡಿಮೆ ಇದೇ ವಯಸ್ಸಿನವಳಲ್ಲವೇ? ಮಿಸ್ಸಿಂಗ್ ಕೇಸು ಕೂಡ ಕೊಟ್ಟಿರಲಿಲ್ಲ ತಾನು. ಅವಳು ಓಡಿ ಹೋದ ದಿನ ಕೋಣೆಯ ಬಾಗಿಲು ಹಾಕಿಕೊಂಡು ಒಬ್ಬನೇ ತುಂಬ ಹೊತ್ತು ಹತ್ತಿದ್ದ. ಹಿಂದಿರುಗಿ ಬಂದಾಗ ಅವಳು ಹೊಟ್ಟೆ ತುಂಬ ಬಸುರಿ. ಅಬ್ಬಾಜಾನ್ ಅಂತ ತನ್ನನ್ನು ತಬ್ಬಿಕೊಂಡು ಎದೆಯಗಲಕ್ಕೂ ಹತ್ತಿದ್ದಳು. ಅವಳ ಮೇಲಿನ ಮುನಿಸೆಲ್ಲ ಮರೆತು ಬೇಟಿ ಬೇಟಿ ಮೇರಿ ಪ್ಯಾರಿ ಬಚ್ಚೆ ಅಂತ ಮೈದಡವಿ ಸಮಾಧಾನ ಹೇಳಿರಲಿಲ್ಲವೇ? ಈಗ ಹೆರಿಗೆಯಾಗಿದೆ. ಅವನೂ ಬಂದು ಹೋಗ್ತಾನೆ. ಓಡಿಸಿಕೊಂಡು ಹೋದರೇನಂತೆ, ಚೆನ್ನಾಗೇ ನೋಡಿಕೊಳ್ಳುತ್ತಾನೆ. ಅದೇನೇ ಇರಲಿ, ಚೆನ್ನರಾಯಪಟ್ಟಣದಿಂದ ನಡೆಸಿಕೊಂಡು ಬಂದೆ ಅಂತಾನಲ್ಲ, ಇವನಿಗೇನು ಹುಚ್ಚ? ಪ್ರೀತಿಗೊಂದು ಶಕ್ತಿ ಇರುತ್ತೆ, ಅದನ್ನ ಪರೀಕ್ಷಿಸಿಕೊಳ್ಳೋದು ಹುಚ್ಚೇ ಆದ್ರೆ ನಮ್ಮಿಬ್ರಿಗೂ ಹುಚ್ಚು ಅಂತಲೇ ತಿಳ್ಳಳ್ಳಿ. ವಿಪರೀತ ಚಳಿ, ನಾವು ಮನೆಗೆ ಹೋಗ್ತೀವಿ ಅಂದು ಉಟ್ಟ ಹಿಮವಂತ್. ಹೋಗು ಮಾರಾಯ, ಏನು ಪ್ರೀತಿನೋ ಎಂಥ ಶಕೀನೋ, ಸರಹೊತ್ನಲ್ಲಿ ಹೆಣ್ಮಗುನ ನಡೆಸಿಕೊಂಡು ಕರಂಬಂದಿದ್ಯಲ್ಲ, ತಲೆ ಸರಿಯಿಲ್ಲ ನಿನ್ಗೆ. ಪೇದೆ ಒಟಗುಟ್ಟುವ ಧನಿಯಲ್ಲಿ ಸ್ವಗತಕ್ಕೆ ಬಿದ್ದ. ಕೈಲಿದ್ದ ಬೀಡಿ ಅಲ್ಲೇ ಆರಿತು. ಅವರಿಬ್ಬರೂ ಅವನನ್ನು ದಾಟಿಕೊಂಡು ನಡೆದು ಹೋದರು. ಅವನದೇಕೋ ಒಟಗುಟ್ಟುತ್ತಲೇ ಇದ್ದ. ಆರಿದ ಬೀಡಿಗೆ ಬೆಂಕಿ ಕೊಟ್ಟ. ಅವನ ಹೆಸರು ರಸೂಲ್ ಜಮಾದಾರ. ಮುಂದೊಂದು ದಿನ ಅದೇ ಶಿವಮೂರ್ತಿ ಸರ್ಕಲಿಂದ ಹೊರಟ 3 ಜನರ ಬದುಕು ತಮ್ಮನ್ನು ಯಾರೂ ಊಹಿಸಲಾಗದ ಗಮ್ಮಗಳಿಗೆ ತಲುಪಿಸಲಿದೆ ಎಂದು, ತಾವು 3 ಜನ ತಮ್ಮದೇ ಆದ ವಿಲಕ್ಷಣ ಪಾತ್ರಗಳನ್ನು ನಿಭಾಯಿಸಲಿದ್ದಾರೆಂದು ಆ 3 ಪೈಕಿ ಯಾರೊಬ್ಬರಿಗೂ ಆ ಕ್ಷಣಕ್ಕೆ ಅನಿಸಿರಲಿಲ್ಲ. ರಾತ್ರಿಯ 3ನೆಯ ಜಾವ ಹಾಗೇ ಆರಂಭವಾಗಿತ್ತು.